ನಮಸ್ತೆ ವೀಕ್ಷಕರೇ. ನೋಡಿ, ನೀವು ಇಷ್ಟಪಟ್ಟಂತ ಪ್ರೇಯಸಿ ನಿಮ್ಮ ಮಾತು ಕೇಳದೆ ನಿಮ್ಮಿಂದ ದೂರ ಆಗ್ತಾ ಇದ್ರೆ, ಅಥವಾ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬರೀ ಜಗಳ ಕಿರಿಕಿರಿ ಮನಸ್ತಾಪಗಳಾಗ್ತಾ ಇದ್ರೆ, ನೀವು ಇಬ್ರು ಒಂದಾಗಬೇಕು, ಗಂಡ ಹೆಂಡತಿ ಒಂದಾಗಬೇಕು, ಸುಖ ಸಂಸಾರ ಆಗಬೇಕು ಅನ್ನೋದಾಗಿದ್ರೆ, ಮತ್ತು ನಿಮ್ಮ ಪ್ರೇಯಸಿ ನಿಮ್ಮ ಸಂಗಾತಿ ನಿಮ್ಮ ಜೊತೆ ಜೀವನ ನಡೆಸಬೇಕು ಅನ್ನೋದಾಗಿದ್ರೆ, ಶನಿವಾರ ಸಂಜೆ ಈ ಒಂದು ತಂತ್ರವನ್ನು ನೀವು ಮಾಡಿ. ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಎಕ್ಕದ ಹೂವನ್ನ ತೊಗೊಳ್ಳಿ. ಯಾಕಂದ್ರೆ ಎರಡು ವಿಧ ಇದೆ, ಒಂದು ನೀಲಿ ಇದೆ ಮತ್ತು ಬಿಳಿ ಹೂವು ಇದೆ. ನೋಡಿ, ನೀಲಿ ಹೂವನ್ನ ತಗೋಬೇಕು, ಒಣಗಿರುವಂತ ಹೂವನ್ನ, ಎಕ್ಕದ ಹೂವನ್ನ ನೀವು ತಗೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಯಾರು ನಿಮ್ಮ ಹತ್ರ ಜಗಳ ಮಾಡ್ತಾ ಇದಾರೆ, ಯಾರು ನಿಮ್ಮ ಹತ್ರ ದೂರ ಹೋಗ್ತಿದಾರೆ, ಅವರ ತಲೆ ಕೂದಲನ್ನು ನೀವು ತಗೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸಂಪೂರ್ಣವಾಗಿ ಎಕ್ಕದ ಹೂವು ಮತ್ತು ಆ ಕೂದಲನ್ನ 5 ಕರ್ಪೂರದಲ್ಲಿ ಸಂಪೂರ್ಣವಾಗಿ ಭಸ್ಮ ಮಾಡಬೇಕು. ಏನೇ ಭಸ್ಮ ಮಾಡುವುದಕ್ಕಿಂತ ಮುಂಚೆ ಅಥವಾ ಭಸ್ಮ ಆದ ನಂತರ ನಾನು ಹೇಳಿದ ಮಂತ್ರವನ್ನ ಹೇಳಿ ಆ ಭಸ್ಮವನ್ನ ಕೆಂಪು ವಸ್ತ್ರದಲ್ಲಿ ಗಂಟನ ಕಟ್ಟಿ ನಿಮ್ಮ ಬಳಿ ಇರಬೇಕು. ಏನಪ್ಪ, ನಿಮ್ಮ ಬಳಿ ಇಟ್ಟುಕೊಂಡು ಆದ ನಂತರ ಏನ್ ಮಾಡಬೇಕಪ್ಪ ಅಂತಂದ್ರೆ, ಆ ಭಸ್ಮವನ್ನ ಅರಳಿ ಮರಕ್ಕೆ ಹೋಗಿ ಗಂಟನ ಕಟ್ಟಿ ಬರಬೇಕು. ಅವರ ಹೆಸರನ್ನು ಹೇಳಿ, ಮಂತ್ರವನ್ನ ಹೇಳಿ ಏನ್ರಿ ಆ ವಸ್ತುವನ್ನ ಗಂಟನ ಕಟ್ಟಿ ಬರಬೇಕು. ಯಾವುದಪ್ಪ ಮಂತ್ರ ಅಂತಂದ್ರೆ, ಕ್ಲೀಂ 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 ವಶಮಾಯ ಸಿದ್ಧಿ ಅಂತ ಈ ಮಂತ್ರವನ್ನ ಹೇಳಿ ಭಸ್ಮ ಮಾಡಬೇಕು, ಅಥವಾ ಭಸ್ಮ ಮಾಡೋಕ್ಕಿಂತ ಮುಂಚೆ ಹೇಳಬೇಕು. ಆದ ನಂತರ ಅರಳಿ ಮರಕ್ಕೆ ಕಟ್ಟುವಂತ ಒಂದು ವೇಳೆಯಲ್ಲಿ ಆ ಮಂತ್ರವನ್ನ ಹೇಳಿ, ಅವರ ಹೆಸರನ್ನ ಹೇಳಿ ಆ ಗಂಟನ ಕಟ್ಟಿ. ಇಷ್ಟೇ ನೀವು ಮಾಡಿ ಸಾಕು. ಏನ್ ನಿಮಗೆ ದಾಂಪತ್ಯ ವಿಚಾರದಲ್ಲಿ ಕಲಹ ವೈಮನಸ್ಸುಗಳಾಗ್ತದವೆ, ಅಥವಾ ನಿಮ್ಮ ಪ್ರೇಮ ವಿಚಾರದಲ್ಲಿ ಸಮಸ್ಯೆಗಳಾಗ್ತದೆ, ಅದಕ್ಕೆ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ. ವೀಕ್ಷಕರೇ, ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.